ಎಲ್ಲಿಗೆ ಓಡೋಗ್ತಾ ಇದೀಯಾ? ಏಯ್, ನಿದ್ದೆ ಕೆಟ್ಟು ಪಿತ್ತ ಏನಾದ್ರೂ ನೆತ್ತಿಗೇರಿದ್ಯಾ? ತಲೆ ಕೆಟ್ಟಿದ್ರೆ ಹೋಗಿ ಆಸ್ಪತ್ರೆ ತೋರಿಸ್ಕೋ. ನನ್ನ ಹತ್ರ ನಕ್ರ ಮಾಡಿದ್ರೆ ಕೆಟ್ಟಿರೋ ತಲೆನ ತೆಗ್ದಾಕ್ಬಿಡ್ತೀನಿ. ಮುಚ್ಚೋ ಬಾಯಿ. ಗೊತ್ತು ಕೂಡ ನಿನ್ನ ಹಣೆ ಬರಹ. ಖಾಕಿ ಬಟ್ಟೆಗೆ ಅವಮಾನ ಮಾಡೋದು ಹಲ್ಕ ಕೆಲಸ, ಅದನ್ನ ಮುಚ್ಚೋಕೆ ಖಾಕಿ ಬಟ್ಟೆ. ನಿನ್ನ ಜನ್ಮಕ್ಕೆ ಏಯ್, ನಾಲ್ಗೆ ಕತ್ತರ್ಸಾಕ್ಬಿಡ್ತೀನಿ ನಾಲಾಯಕ್ ನನ್ ಮಗನೇ. ಯಾರಿಗೆ ಎದುರು ಉತ್ತರ ಕೊಡ್ತಿದ್ಯಾ ನಿನ್ನ? ಇಷ್ಟು ಹೊತ್ತು ಖಾಕಿ ತೊಟ್ಟಿದ್ಯಾ ಅನ್ನೋ ಕಾರಣಕ್ಕೆ ಆ ಬಟ್ಟೆ ಮೇಲಿನ ಗೌರವದ ಮೇಲೆ ಹಲ್ಲು ಕಚ್ಕೊಂಡು ನಿಂತಿದ್ದೆ. ಈಗ ನೀನ್ ಇನ್ಸ್ಪೆಕ್ಟ್ರು ಅಲ್ಲ, ನಾನು ಹೆಡ್ ಕಾನ್ಸ್ಟೇಬಲ್ಲು ಅಲ್ಲ. ಈಗ ನಾನು ಕೊಡೋದನ್ನ ನೀನ್ ತಗೋಬೇಕಷ್ಟೇ. ಈಗ ಕೊಟ್ಟಿದ್ದು ಖಾಕಿ ಬಟ್ಟೆಗೆ ಅವಮಾನ ಮಾಡ್ತಿದ್ಯಲ್ಲ ಅದಕ್ಕೆ. ಈಗ ಕೊಟ್ಟಿದ್ದು ಪಾಪದ ಹುಡುಗಿಗೆ ಒಳಗಡೆ ಹಾಕಿ ಗೋಳಿ ಕೋತಾ ಇದೆಯಲ್ಲ ಅದಕ್ಕೆ. ಇದು ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ದಲ್ಲ ಅದಕ್ಕೆ. ಇನ್ನೊಂದ್ಸಲ ಯಾರಿಗಾದ್ರೂ ಕೆಟ್ಟ ಮಾತಾಡೋ ಮುಂಚೆ ಕೆನ್ನೆ ಮುಟ್ಟು ನೋಡ್ಕೊ, ಎಲ್ಲ ನೆನಪಾಗುತ್ತೆ.
ನನ್ನ ಮೈಯ ಮುಟ್ಯ ಏನಾಗುತ್ತೆ ಅಂತ ನೋಡ್ತಾ ಇರು. ಕಚಡ ಕೆಲಸ ಮಾಡೋ ನಿನ್ಗೆ ಎಷ್ಟು ಧೈರ್ಯ ಇರ್ಬೇಕಾದ್ರೆ ಈ ಮನೆ ಸಂಸ್ಕಾರ ಹೊತ್ಕೊಂಡಿರೋ ಮಗ ನಾನು. ನನ್ಗೆ ಎಷ್ಟಿರ್ಬೇಡ. ಅದು ಈ ಜನ್ಮದಲ್ಲಾಗಲ್ಲ. ನೀನ್ ಯಾವತ್ತು ಈ ಮನೆ ಮಗ ಅದಕ್ಕೆ ಸಾಧ್ಯನೇ ಇಲ್ಲ. ನೀನ್ ಯಾವತ್ತಿದ್ರು ಹೊರಗ್ನವನೇ ಕಣ. ಏಯ್, ಬರೀ ಹುಟ್ಟಿದ್ರೆ ಸಾಲದು ಕಣ, ವಂಶದ ಹೆಸರು ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕು. ಹಾಟ್ ಬ್ಯಾಗ್ ಇಟ್ಟಿದ್ದೀನಿ, ಬೇಕಾಗ್ಬೋದು. ನಿಧಿಗೆ ಗತಿ ಇಲ್ಲ ಅಂತ ನೋಡಿದ್ಯಲ್ಲ ನನ್ ಬೆನ್ನಿಂದ ಯಾರಿದ್ದಾರೆ ಅಂತ. ಇನ್ನೊಂದ್ಸಲ ನನ್ ತಂಟೆಗ್ ಬಂದ್ರೆ ಈಗ ಬಿದ್ದಿದೇನು, ಆಮೇಲೆ ಬೆನ್ಮೂಳೆ ಮುರಿ ಹಾಗೆ ಮಾಡ್ತಾರೆ. ಹುಷಾರ್.